ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಬಾದಾಮ್ ಹಲ್ವಾ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಬಾದಾಮ್ ಹಲ್ವಾ. ಮಕ್ಕಳಿಗೆ ಮನೇಲಿ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನು 1 ಕಪ್ ಆಗುವಷ್ಟು ಬಾದಾಮಿ ತಗೊಂಡಿದ್ದೀನಿ. ಬಾದಾಮಿ ಈಗ ನಾನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಬಟ್ಲಿಗೆ ಹಾಕ್ಬಿಟ್ಟು ಬಿಸಿನೀರು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿ 1-2 ಅವರ್ ಬಿಟ್ಟರೆ ಅದು ನೆಂದೋಗ್ಬಿಡುತ್ತೆ. ಇದೊಂದು ಮೆಥಡು. ಇನ್ನೊಂದು ಮೆಥಡ್ ಏನಂದರೆ ಈ ಬಾದಾಮಿ ಬೇಯಿಸೋದು 5 ನಿಮಿಷ. ಇದು ನೋಡಿ, ಇದೊಂದು ಈ ಥರ 2 ಅವರ್ ಇಟ್ಬಿಟ್ರೆ ಆ ಸಿಪ್ಪೆ ಬಂದುಬಿಡುತ್ತೆ. ಇದು ಈಸಿಯೆಸ್ಟ್ ವೇ ಅಂದರೆ 5 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು ಬಾದಾಮಿ ತೆಗೆದು ನೋಡಿ ಈ ಥರ ಬಂದುಬಿಡುತ್ತೆ. ತುಂಬ ಕ್ವಿಕ್ಕಾಗುತ್ತೆ. ಇಲ್ಲಾಂದರೆ ರಾತ್ರಿ ನೆನೆಸಬೇಕು. ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗಿಬೇಕಾಗತ್ತೆ. ತುಂಬ ಈಸಿ ಮೆಥಡ್ ಅಂದರೆ ಈ ಥರ ಬೇಯಿಸಿ ಸಿಪ್ಪೆ ತೆಗಿಯೋದು. ಇದು ನಾನು ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ. ಇದು ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಥರ ಮಾಡ್ಕೋಬೇಕು. ಇದು ನೀರು ಮತ್ತು ಏನು ಹಾಕ್ಬಾರ್ದು, ನೀರು ಹಾಲು ಏನೂ ಹಾಕ್ಬಾರ್ದು. ಹಾಗೆ ನಾವು ಪೌಡ್ರ್ ಮಾಡ್ಕೋಬೇಕು. ಪೌಡ್ರು ಆರಾಮಾಗಿ ಹಾಕ್ಬಿಡುತ್ತೆ. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೋಬೇಡಿ. ಸ್ವಲ್ಪ ರವೆ ಥರ ಇರಲಿ, ಚೆನ್ನಾಗಿರುತ್ತೆ. ಈಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಪೌಡ್ರ್ ಆಗಿದೆ. ಈಗ ನೋಡಿ, ರವೆ ಥರ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಸ್ಟವ್ ಅಂಟಿಸಿ ಒಂದು ಬಾಣಲಿ ಇಟ್ಟಿದ್ದೀನಿ. ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಗಟ್ಟಿಯಾಗಿದೆ, ತುಂಬ ಚಳಿ ಅಲ್ವ ಇವಾಗ, ಗಟ್ಟಿಯಾಗ್ಬಿಟ್ಟಿದೆ. ತುಪ್ಪ ಕರಗಲಿ. ನಾನು ಪಕ್ಕದಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ನಾವು 1 ಕಪ್ಪಷ್ಟು ಬಾದಾಮಿ ತಗೊಂಡಿದ್ವಲ್ಲ, ಅದೇ ಕಪ್ ಅಳತೆಯಲ್ಲಿ 3 ಕಪ್ ಆಗೋವಷ್ಟು ನಾವು ನೀರು ಹಾಕ್ಕೋಬೇಕಾಗತ್ತೆ. ನೀರು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಸ್ವಲ್ಪ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಇಲ್ಲ ಅಂದರೆ ಸ್ವಲ್ಪ ಫುಡ್ ಕಲರು ಮತ್ತು ಇಲ್ಲಾಂದರೆ ಅರಿಶಿನದ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ಈಗ ಇದೊಂದು ಕಡೆ ಕುದೀಲಿ. ಈಗ ತುಪ್ಪ ಎಲ್ಲ ಕರಗಿದೆ. ಈಗ ನಾನು ಇದಕ್ಕೆ 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಬಾದಾಮಿ ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಬಾದಾಮಿ ಕೂಡ ಇದಕ್ಕೆ ಹಾಕ್ಬಿಟ್ಟು ಅದು ಪ್ಯಾನ್ ಬಿಡುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ತುಪ್ಪ ಬಿಡುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾವು ಕೈ ಬಿಡದೆ ಇದು ಫ್ರೈ ಮಾಡ್ತಾನೇ ಇರಬೇಕು, ತಿರುಗಿಸ್ತಾನೇ ಇರಬೇಕು. ಇಲ್ಲಾಂದರೆ ಕೆಳಗಡೆ ಸ್ವಲ್ಪ ಡಾರ್ಕ್ ಕಲರ್ ಬಂದ್ಬಿಡುತ್ತೆ. ಅದು ಹಾಗೆ ಬಿಟ್ಬಿಟ್ರೆ. ಈಗ ನಾವೇನು ಇದು ನೀರು ಬಿಸಿ ಮಾಡ್ಕೊಂಡಿದ್ವಲ್ಲ, ಸಕ್ಕರೆ ಮತ್ತು ಕೇಸರಿ ಹಾಕ್ಬಿಟ್ಟು ಆ ನೀರು ಸ್ವಲ್ಪನೇ ಹಾಕ್ಬಿಟ್ಟು ಲಿಡ್ ಮುಚ್ಚೋಣ. ಇಲ್ಲ ಅಂದರೆ ಇದು ಎಗ್ರುತ್ತೆ, ಗೋಡೆ ಮೇಲೆಲ್ಲ ಗಲೀಜಾಗುತ್ತೆ ಮತ್ತು ಕೈಗಳ ಮೇಲೆಲ್ಲ ಎಗ್ರುತ್ತೆ. ಅದಕ್ಕೆ ನಾನು ಲಿಡ್ ಮುಚ್ಚಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸತಿ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಹೆಂಗೆ ಕುದೀತಾ ಇದೆ. ಒಂದೇ ಸತಿ ಎಗ್ರು ಬಿಡುತ್ತೆ, ಅದಕ್ಕೆ ಲಿಡ್ ಮುಚ್ಚಿದ್ದೀನಿ ನಾನು. ಈಗ ನೀರೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಈಗ ತಿರುಗಿಸೋಣ. ಇದು ಎಲ್ಲ ಚೆನ್ನಾಗಿ ಒಂದು ಸತಿ ತಿರುಗಿಸ್ಬಿಟ್ಟು ತಿರುಗಿಸಿ ಲಿಡ್ ಮುಚ್ಚೋಣ. ಅದು ಕುದಿಯುತ್ತಲ್ವ, ಆವಾಗ ಎಗ್ರುತ್ತೆ. ಅದಕ್ಕೇ ಲಿಡ್ ಮುಚ್ಚಿದ್ದೀನಿ ನಾನು. ಆಗಾಗ ತಿರುಗಿಸಿ ಲಿಡ್ ಮುಚ್ಚೋಣ. ಆವಾಗ ಗೋಡೆ ಎಲ್ಲ ಏನು ಗಲೀಜಾಗಲ್ಲ. ಇಲ್ಲ ಅಂದರೆ ಡಬಲ್ ಕೆಲಸ, ಅದು ಕ್ಲೀನ್ ಮಾಡಬೇಕು. ಚೆನ್ನಾಗಿ ನಾವು ತಿರುಗಿಸಿ ಅದು ತಳ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾವು ತಿರುಗಿಸ್ತಾ ಇರೋಣ. 1-2 ನಿಮಿಷಕ್ಕೂ ತಿರುಗಿಸ್ತಾ ಇರಿ. ಮೇಲೆ ನಾನು ಇನ್ನೊಂದು ಸ್ವಲ್ಪ ನಾನು ಕೇಸರಿ ಎಲೆ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಕೇಸರಿ ಎಲೆ ಇಲ್ಲ ಅಂದರೂ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೂ ಆಯಿತು. ಈಗ ನೋಡಿ, ತುಪ್ಪ ಎಲ್ಲ ಬಿಡ್ತಾಯಿದೆ. ಈಗ ಆಲ್ಮೋಸ್ಟ್ ಇದು ಆಗಿಬಿಟ್ಟಿದೆ ನೋಡಿ. ಇದು ತುಂಬ ಗಟ್ಟಿ ಏನಾಗಲ್ಲ. ತಿರುಗಿಸ್ತಾ ಇದ್ದೀನಿ. ಇದು ಆಗಿಬಿಟ್ಟಿದೆ. ತಳ ಹೀಗೆ ಬಿಡಬೇಕು, ಆಗ ಆಗಿದೆ ಅಂತ.
ಇದಾಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಸ್ವೀಟ್ ಅಂಗಡಿಯಲ್ಲಿ ಅಷ್ಟು ಬೆಲೆ ಕೊಟ್ಟು ತರೋ ಬದಲು ಮನೆಯಲ್ಲೇ ನೋಡಿ ಆರಾಮಾಗಿ ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಬೇಗ ಆಗುತ್ತೆ ನೋಡಿ. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಇದು ನೋಡಿ ತಳ ಹೇಗೆ ಬಿಟ್ಟಿದೆ ನೋಡಿ. ಇದು ಈ ಥರ ಬಿಡಬೇಕು ನೋಡಿ. 1 ಕಪ್ ಬಾದಾಮಿಗೆ 2 ಕಪ್ಪಷ್ಟು ಹಲ್ವಾ ಆಗಿದೆ. ನಾವು ಮನೆಯಲ್ಲಿ ನೈವೇದ್ಯವೂ ಕೂಡ ಮಾಡ್ಕೊಳ್ಬೋದು. ಮನೆಗೆ ನೆಂಟರು ಬಂದರೂ ಕೂಡ ಮಾಡ್ಕೊಳ್ಬೋದು. ಮನೇಲಿ ಚಿಕ್ಕ ಫಂಕ್ಷನ್ ಇದ್ದರೆ ಅದು ಕೂಡ ಮಾಡ್ಕೊಳ್ಬೋದು. ಇದಕ್ಕಿಂತ ಡಬಲ್ ತಗೊಳ್ಳಿ ಮನೇಲಿ ಫಂಕ್ಷನ್ ಏನಾದರೂ ಮಾಡಬೇಕು ಅಂದರೆ. ನಿಮಗೆ ಈ ಬಾದಾಮ್ ಹಲ್ವಾ ಮಾಡೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ನೋಡಿ ತುಂಬ ಈಸಿಯಾಗಿ ಮನೆಯಲ್ಲೇ ಬಾದಾಮಿ ಹಲ್ವಾ ರೆಡಿ ಆಯಿತು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ತುಪ್ಪನೂ ಕಮ್ಮಿ ಹಾಕಿದ್ದೀನಿ ಮತ್ತು ಸಕ್ಕರೆ ಕೂಡ ಮೀಡಿಯಮ್. ಮನೇಲಿ ನಮ್ಗೆ ಹೇಗೆ ಬೇಕಂದರೆ ಹಾಗೆ ಮಾಡ್ಕೊಳ್ಬೋದು. ಸಕ್ಕರೆ ಕಮ್ಮಿ ಆದರೂ ಸ್ವಲ್ಪ ಹಾಕ್ಕೊಳ್ಬೋದು. ಇವಾಗೆಲ್ಲ ಡಯೆಟ್ಟು ಸಕ್ಕರೆ ತಿನ್ನಲ್ಲ ತುಪ್ಪ ತಿನ್ನಲ್ಲ ಅಂತಾರಲ್ಲ, ಅಂಥವ್ರಿಗೆಲ್ಲ ಸ್ವಲ್ಪನೇ ಹಾಕ್ಕೊಂಡು ಮನೆಯಲ್ಲೇ ಮಾಡಿ